ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೀಡ್ಸು ಮತ್ತು ಹಾರೆಳೆ ದಾರನ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಮನೇಲೆ ನಾವೇ ರಾಖಿನ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೋಡಿ, ಇದು ಲೀಫ್ ಬೀಡ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಆ ಲೀಫ್ ಎಲ್ಲವೇ. ಉಲ್ಲನ್ನಲ್ಲೂ ಮಾಡ್ಕೊಳ್ಬಹುದು, ಆದರೆ ಉಲ್ಲನ್ಗಿಂತ ಇದು ಕಾಸ್ಟ್ ಕಡಿಮೆ. 5 ರೂಪೀಸ್ಗೆ ಕಲರ್ಸ್ ಎಲ್ಲ ಹರಳೆ ದಾರ ಸಿಕ್ಬಿಡುತ್ತೆ. ನೀವು ಇದರಲ್ಲೇ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಬೀಡ್ಸು ಮತ್ತು ಹರಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆ ಥರ ಹರಳೆ ದಾರ ತೊಗೊಂಡಿದ್ದೀನಿ. ಈ ಥರ ಸುತ್ತಕೊಂಡು ಈ ಥರ ಅಲ್ಲಿ ಮಧ್ಯಕ್ಕೆ ಸೆಂಟರ್ಗೆ ನಾಟ್ ಹಾಕ್ಕೊಳ್ಬೇಕು. ಸೆಂಟರ್ಗೆ ನಾಟ್ ಹಾಕ್ಕೊಳ್ಳಿ. ಯಾಕೆಂದರೆ ಎರಡು ಒಂದೇ ಒಂದು ಉದ್ದ ತುಂಡ ಆಗಬಾರ್ದು. ಎರಡು ಒಂದೇ ಲೆವೆಲಲ್ಲಿ ಬಂದರೆ ಕಟ್ಟೋದಕ್ಕೆ ಸರಿಯಾಗುತ್ತೆ. ಈ ಥರ ಆಮೇಲೆ ಇಲ್ಲಿಗೆ ಲೆವೆಲ್ ನೋಡಿಕೊಂಡು ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಈ ಥರ ಸುತ್ತಿದೆಯಲ್ಲ ಅದನ್ನು ಹಿಂಗೆ ಮಧ್ಯದಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಬೀಡ್ ಬೇಡ ಅಂತಂದರೆ ಹಾಗೆ ಗಂಟು ಹಾಕ್ಕೊಳ್ಬಹುದು. ಬೀಡ್ ಇಲ್ಲ ಅಂತಂದರೆ ನಾನು ಬೀಡ್ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಕ್ರಿಯೇಟಿವಿಟಿ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಎರಡನ್ನೂ ಈಕ್ವಲಾಗಿ ಇಟ್ಕೊಂಡ್ಮೇಲೆ ಈ ಥರ ನಾಟ್ ಹಾಕಬೇಕು. ನಾಟ್ ಹಾಕಿದ್ಮೇಲೆ ಆಮೇಲೆ ಇನ್ನೂ ಒಂದು ಬೇಕಾದ್ರೆ ಸೇಫ್ಟಿಗೆ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಆಮೇಲೆ ಎರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. 2 ನಾಟ್ ಹಾಕಿದ್ರೆ ಸಾಕು. ಈ ಥರ ಎರಡನ್ನೂ ಸೇರಿಸಿ ನಾಟ್ ಹಾಕ್ಬಿಟ್ರೆ ಅದು ಬಿಚ್ಕೊಂಡು ಬರೋದೇ ಇಲ್ಲ, ನೀಟಾಗಿರುತ್ತೆ. ನೋಡಿ, ಇವಾಗ ಓಪನ್ ಮಾಡಿದ್ಮೇಲೆ ಇಲ್ಲಿ ಫೋಲ್ಡ್ ಆಗಿದೆಯಲ್ಲ ಅಲ್ಲಿ ಕಟ್ ಮಾಡಬೇಕು. ಅಲ್ಲಿ ಎಲ್ಲ ಥ್ರೆಡ್ಡುವೆ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಒಂದು ಕೂಮ್ ತಗೊಂಡು ಸ್ವಲ್ಪ, ಅಂದರೆ ಅಲ್ಲಿ ದಾರ ಎಲ್ಲ ಆರೆಳೆ ದಾರ ಅಲ್ವಾ, ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಆವಾಗ ನೀಟಾಗಿ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಥರ ಮಾಡಿ ಆಮೇಲೆ ಎಕ್ಸ್ಟ್ರಾ ಯಾವ್ದಾದ್ರು ಥ್ರೆಡ್ ಇದ್ದರೆ ಅದನ್ನ ಹಿಂಗೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ರೆ ನೋಡಿ ಇಷ್ಟೇ ಈಸಿಯಾಗಿ ಆಗಿಬಿಡುತ್ತೆ. ಎಷ್ಟು ನೀಟಾಗಾಯಿತು ನೋಡಿ. ಇಲ್ಲಿ ಫ್ಲವರ್ ರಾಖಿನ ನೀವು ಹಾಗೇ ಆರೆಳೆ ದಾರ, ಇದು 5 ರೂಪೀಸ್ ಅಷ್ಟೇ. ಇದು ಆರೆಳೆ ದಾರ ಇದು ಒಂದಕ್ಕೆ. ಅದರಲ್ಲಿ ಸುಮಾರು ಒಂದು 4-5 ಮಾಡ್ಕೊಳ್ಬಹುದು ನೀವು. ಒಂದೇ ಒಂದು ತೊಗೊಂಡ್ರೆ, ಡಬಲ್ ಕಲರ್ ತೊಗೊಂಡ್ರೆ ಒಂದು 10 ಅಷ್ಟು ಮಾಡ್ಕೊಳ್ಬಹುದು. ಹುಲ್ಲನ್ನಾದರೆ ತುಂಬ ದಪ್ಪ, ಅಷ್ಟು ದಪ್ಪ ತೊಗೊಳ್ಬೇಕು. ಸುಮ್ಮನೆ ಮನೇಲಿಟ್ಟು ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಥರ ಆರೆಳೆ ದಾರದಲ್ಲೇ ಮಾಡ್ಕೊಂಬಿಡಿ. ನೋಡಿ, ಈ ಥರ ಆರೆಳೆ ದಾರ ಇರುತ್ತೆ. ಈ ಥರ ಬೀಡ್ಸ್ನ ನೋಡಿ ಹಾಕೋದು ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ನೀರು ತೊಗೊಂಡು ಈ ಥರ ವೆಟ್ ಮಾಡಿಕೊಂಡು ಈ ಥರ ಸೂಜಿಗೆ ಹಿಂಗೆ ನುಗ್ಗಿಸ್ಕೊಳ್ಳಿ. ಸೂಜಿಗೆ ಹಿಂಗೆ ನುಗ್ಗಿಸ್ಕೊಂಡ್ರೆ ನಾವು ಬೇಗ ಬೀಡ್ಸ್ನ ಹಾಕ್ಬಿಡ್ಬೋದು. ಆಗ ಕೈಯಲ್ಲಿ ಪೋಣಿಸೋಕ್ಕಿಂತ ಈ ಥರ ಸೂಜಿನ ಯೂಸ್ ಮಾಡಿಕೊಂಡ್ರೆ ಆಗ ಬೇಗ ನುಗ್ಗಿಸ್ಕೊಳ್ಬಹುದು. ಈಸಿಯಾಗಿ ಆಗಿಬಿಡುತ್ತೆ ಒಂದು 5 ಮಿನಿಟ್ಸ್ಗೆಲ್ಲವೇ. ನೋಡಿ, ಈ ಥರ ನಾನು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಆಮೇಲೆ ಅದರೊಳಗಡೆ ಇನ್ನೊಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ತಗೊಂಡು ನೋಡಿ, ಅಲ್ಲಿ ಹೋಲ್ ಇರುತ್ತೆ. ಆ ಹೋಲ್ಗೆ ನುಗ್ಗಿಸ್ಕೊಳ್ಳಿ ನೀಟಾಗಿ. ನಿಮ್ಮ ಸೂಜಿ ನುಗ್ಗುವಂಥ ಸೂಜಿನೇ ತೊಗೊಳ್ಳಿ. ಫಸ್ಟ್ ನುಗ್ಗುತ್ತಾ ಸೂಜಿ ಅದರೊಳಗಡೆ ಹೋಲ್ ಒಳಗೆ ಹೋಗುತ್ತಾ ಅಂತ ನೋಡ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಸೈಡ್ ನಾಟ್ ಹಾಕ್ಕೊಂಬಿಡೋದು ಅಷ್ಟೇ. ಈಸಿಯಾಗಿ ನೋಡಿ ಎಷ್ಟು ಬೇಗ ರಾಖಿ ಆಗಿಬಿಡುತ್ತೆ. ಮತ್ತು ನಾನು ಸಾರಿ ಕುಚ್ಚು ವಿಡಿಯೋನೂ ಮಾಡಿದ್ದೀನಿ. ನೀಡಲ್ ಯೂಸ್ ಮಾಡಿಕೊಂಡು ಕ್ರೋಶ ಬರದೇ ಇರೋರಿಗೆ ಸೂಜಿಲೇ ಹೇಗೆ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನೂ ಮಾಡಿದ್ದೀನಿ. ಆ ವಿಡಿಯೋನೂ ನೋಡಿ. ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಅದು ಶೇಕ್ ಆಗಬಾರ್ದು. ಮತ್ತು ಈ ಕಡೆ ಟೈಟಾಗಿ ನಾಟ್ ಹಾಕ್ಕೊಂಬಿಡಿ, ಆಗ ಶೇಕ್ ಆಗದೆ ಇದ್ದಂಗೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೀಡ್ಸ್ದು ರಾಖಿ ಎಷ್ಟು ಚೆನ್ನಾಗಾಗ್ಬಿಡ್ತು. ಮನೇಲಿ ಹೀಗೆ ಮಕ್ಕಳೇ ಮಾಡ್ಕೊಳ್ಬಹುದು. ಸ್ಕೂಲಲ್ಲೆಲ್ಲ ಕಟ್ಟೋದಕ್ಕೆ ಟೀಚರ್ಸ್ಗೆ ರಾಖಿಗೆ ಹೇಳ್ತಿರ್ತಾರಲ್ವ, ಆವಾಗ ನೀವು ಈ ಥರನೇ ಮಕ್ಕಳನ್ನೇ ಮಾಡ್ಕೊಳ್ಳಿ ಅಂತ. ಬೀಡ್ಸ್ ಇಲ್ಲ ಅಂತಂದರೆ ಈ ಥರ ಆರೆಳೆ ದಾರದಲ್ಲೇ ಮಾಡ್ಕೊಳ್ಬಹುದು. ಅದನ್ನು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಇನ್ನೂ 1-2 ಟೈಪ್ಸ್ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಕ್ರೋಶ ಬರೋವ್ರಿಗೆ ಕ್ರೋಶ ಯೂಸ್ ಮಾಡಿಕೊಂಡು ಕುಚ್ಚು ಡಿಸೈನ್ಸ್ ಮಾಡಿದ್ದೀನಿ. ಆ ವಿಡಿಯೋಸ್ಗಳನ್ನೂ ನೋಡಿ. ಇವಾಗ ಈ ಥರ ಒಂದು ಮುತ್ತು ತಗೊಂಡಿದ್ದೀನಿ. ಈ ಥರ ವೈಟ್ ಕಲರ್ದು, ಅದು ವೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೂಜಿಗೆ ನುಗ್ಗಿಸ್ಕೊಂಡ್ಬಿಟ್ಟು ಈ ಕಡೆ ಲೆವೆಲ್ ನೋಡಿಕೊಂಡು 2 ನಾಟ್ ಹಾಕ್ಕೊಬಿಡಿ. ಆ ಕಡೆ ಈ ಕಡೆ ನಾಟ್ ಹಾಕ್ಕೊಳ್ಳೋದು. ಆಮೇಲೆ ಎಂಡಿಂಗಲ್ಲೂ ನಾಟ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಿಚ್ಕೊಂಡು ಬರೋದಿಲ್ಲ. ಅದು ಆರೆಳೆ ದಾರ ಅಲ್ವಾ, ಅದಕ್ಕೆ ಎಂಡಿಂಗಲ್ಲೂ ನಾಟ್ ಹಾಕ್ಬಿಟ್ರೆ ಆಗ ಕಟ್ಟುವಾಗ ಅದು ಬಿಚ್ಕೊಂಡು ಒಂದೊಂದು ಎಳೆ ಹೊರಗೆ ಬಂದುಬಿಡುತ್ತೆ, ಹಾಗೆ ಬರೋದಿಲ್ಲ. ಅದಕ್ಕೆ ಎಂಡಲ್ಲೂ ನಾಟ್ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ನೋಡಿ ಈ ಥರ ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಲೆವೆಲ್ ಇದೆಯಾ ಅಂತ. ಆಮೇಲೆ ಈ ಥರ ಎಂಡಿಂಗಲ್ಲೂ ನಾಟ್ ಹಾಕ್ಬಿಡಿ ಅಷ್ಟೇ. ಆವಾಗ ಯಾವ ಥ್ರೆಡ್ಡುವೆ ಬಿಚ್ಕೊಂಡು ಬರೋದೇ ಇಲ್ಲ. ಇದು ಕಾಟನ್ ಥ್ರೆಡ್ ಅಲ್ವಾ, ಅದು ಚೆನ್ನಾಗೂ ಇರುತ್ತೆ. ಮತ್ತು ಅದು ಸಿಲ್ಕ್ ಥ್ರೆಡ್ ಥರ ಬೇಗ ಕಟ್ಟಾಗೋದಿಲ್ಲ. ಮತ್ತು ನಾನು ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನೂ ಮಾಡಿದ್ದೀನಿ. ಆಮೇಲೆ ಲಕ್ಷ್ಮಿಗೆ ಸ್ಯಾರಿ ಉಡಿಸೋದು ಆ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ. ಅದನ್ನು ಇರುತ್ತೆ ಪ್ಲೇ ಲಿಸ್ಟಲ್ಲಿ, ಹೋಗಿ ಚೆಕ್ ಮಾಡಿ. ಆಮೇಲೆ ಗೃಹಲಕ್ಷ್ಮಿ ಗೃಹ ಜ್ಯೋತಿದುವೆ ಮಾಡಿದ್ದೀನಿ.
ನೋಡಿ ಈ ಥರ ಸ್ಕ್ವೇರ್ ಬೀಡ್ ತೊಗೊಂಡಿದ್ದೀನಿ. ಸ್ಕ್ವೇರ್ ಬೀಡ್ ಒಳಗಡೆ ಒಂದು ಪರ್ಲ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡ್ಕೊಂಡು ನೋಡಿ ಈ ಥರ ನಿಮ್ಮ ಕ್ರಿಯೇಟಿವಿಟಿ ಹೇಗೆ ಬರುತ್ತೆ ಹಾಗೆ ಬೀಡ್ಸ್ಗಳಿದ್ದರೆ ಮನೇಲಿ ಈ ಥರ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು. 6 ಎಳೆ ದಾರ ತಿಕ್ಕಾಗೂ ಇರುತ್ತೆ. ಅದನ್ನ 2 ಎಳೆ ತೊಗೊಂಡ್ಬಿಟ್ರೆ ತುಂಬ ದಪ್ಪನೂ ಇರುತ್ತೆ, ಅದು ಕಟ್ಟಾಗೋದೇ ಇಲ್ಲ. 6 ಎಳೆ ದಾರ ಇದು ಅಂಗಡಿಲಿ ಹೋಗಿ ಕೇಳಿ 6 ಎಳೆ ದಾರ ಅಂದರೆ ಕೊಡ್ತಾರೆ. ಇದು 5 ರುಪೀಸ್ ಅಷ್ಟೇ ಆಗೋದಿದು, ಹೆಚ್ಚಿಗೆ ಏನಾಗೋದಿಲ್ಲ, 5 ರುಪೀಸ್ ಆಗುತ್ತೆ. ಬೀಡ್ಸು 10 ಗ್ರಾಮ್ಸ್ ಅಷ್ಟು, 10 ಗ್ರಾಮ್ಗೆ 20 ರುಪೀಸ್ ಅಷ್ಟಿರುತ್ತೆ. ನೀವು ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ತೊಗೊಳ್ಬಹುದು. ಒಂದು 4 ಟೈಪ್ಸ್ನ ತೊಗೊಳ್ಬಹುದು. ನೋಡಿ ಈ ಥರ ಕ್ಯಾಪ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲೊಂದು ಪರ್ಲ್ ಹಾಕ್ತಾಯಿದ್ದೀನಿ. ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕ್ಯಾಪ್ಗಳು ಸಿಗುತ್ತೆ ಅಂಗಡೀಲಿ. ಬೀಡ್ಸ್ ಕ್ರೋಶಾ ಕುಚ್ಚು ಡಿಸೈನ್ಸ್ಗೆಲ್ಲ ಬೀಡ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಮತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಅದುವೇ ಕ್ರೋಶಾ ಕುಚ್ಚು ಡಿಸೈನ್ಸಲ್ಲಿರುತ್ತೆ, ಪ್ಲೇ ಲಿಸ್ಟಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸುಮಾರು ಟೈಪ್ಸ್ ಆಫ್ ಹೊಸ ಕ್ರೋಶಾ ಕುಚ್ಚು ಡಿಸೈನ್ಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿರುತ್ತೆ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಗೃಹ ಜ್ಯೋತಿದುವೆ ಆವ್ರೇಜ್ ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಕರೆಂಟ್ ಬಿಲ್ಲಲ್ಲಿ ನಿಮಗೆ ಸರಾಸರಿ ಎಷ್ಟು ಬಂದಿದೆ, ಅರ್ಹ ಯೂನಿಟ್ ಎಷ್ಟು ಬಂದಿದೆ ಅನ್ನೋ ವಿಡಿಯೋನೂ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ, ನಿಮಗೆ ಎಷ್ಟೆಷ್ಟು ಬಂದಿದೆ ಆವ್ರೇಜ್ ಅಂತೆಲ್ಲ ಗೊತ್ತಾಗುತ್ತೆ. ನೋಡಿ ಈ ಥರ 6 ಎಳೆ ಒಂದೇ ಒಂದು ದಾರ ಇದ್ರೂ ಅದರಲ್ಲೇ ನೀವು ಮಾಡ್ಕೊಳ್ಬಹುದು. 2 ಬೇಕು ಅಂತ ಏನಿಲ್ಲ, ಒಂದೇ ಇದ್ರೂ ಮಾಡ್ಕೊಳ್ಬಹುದು. ನೀವು ಒಂದು ದಾರ 5 ರುಪೀಸ್ಗೆ ಒಂದು ದಾರ ತೊಗೊಂಡ್ರೂ ಸುಮಾರು 4-5 ಈ ಥರ ರಾಖಿ ಮಾಡ್ಕೊಳ್ಬಹುದು. ಮತ್ತು ನಾನು ವರಮಹಾಲಕ್ಷ್ಮಿಗೂ ಹೇಗೆ ಸ್ಯಾರಿ ಉಡಿಸೋದು ದೇವಿಗೆ ಅನ್ನೋ ವಿಡಿಯೋನು, ಬ್ಲೌಸ್ ಪೀಸಿಂದನೇ ಹೇಗೆ ಸ್ಯಾರಿ ಉಡಿಸ್ಬಹುದು ಮತ್ತು ಸ್ಯಾರಿನೂ ಹೇಗೆ ಉಡಿಸ್ಬಹುದು ಅನ್ನೋದನ್ನು ವಿಡಿಯೋನು ಮಾಡಿದ್ದೀನಿ. ಆ ವಿಡಿಯೋನು ಪ್ಲೇ ಲಿಸ್ಟಲ್ಲಿರುತ್ತೆ, ವರಮಹಾಲಕ್ಷ್ಮಿ ಅಂತ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದಂತೂ ಸಿಂಪಲ್ ಇದು. ಈ ರಾಖಿ ತುಂಬ ಬೇಗನೂ ಆಗಿಬಿಡುತ್ತೆ. ಆಮೇಲೆ ನೀವು ಮಣಿಗಿಣಿಗೆಲ್ಲ ಇನ್ವೆಸ್ಟ್ ಮಾಡೋ ಹಾಗೆ ಇಲ್ಲ, ಒಂದೇ ಒಂದು ಥ್ರೆಡ್ ತಂದುಬಿಟ್ರೆ ಸಾಕು. ನೀವು ಬೇಕಾದ್ರೆ ಅದು ಕಟ್ಟೋ ಕಡೆಗೂ ಒಂದೇ ಒಂದು ಯೂಸ್ ಮಾಡ್ಕೊಳ್ಬಹುದು. ನೋಡಿ ಇಷ್ಟೇ ಈಸಿ ಆಯಿತು. ನೋಡಿ ಈಸಿಯಾಗಿ ಮುಗ್ದೈತೆ. ಲಾಸ್ಟಲ್ಲಿ ಈ ಥರ ನಾಟ್ ಹಾಕ್ಕೊಳ್ಬಿಡೋದು ಅಷ್ಟೇ. ಇದೇ ಥರ ಸ್ಕೂಲಿಗೆ ಬೇಕಾದರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟು ಕಳಿಸ್ಬಹುದು. ದೊಡ್ಡ ಮಕ್ಕಳಾದರೆ ಬೇಕಾದ್ರೆ ಅವರೇ ಮಾಡ್ಕೊಳ್ಬಹುದು. ಬ್ಲೌಸ್ ಎಂಬ್ರಾಯ್ಡ್ರಿನೂ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಈಗ ನಿಮ್ಮದು ಪವರ್ ಮಿಷಿನ್ ಇದ್ದರೆ, ಈಗ ನಂದು ಉಷಾ ಜನಮ ಮಷಿನು, ಅದರಲ್ಲಿ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಸ್ಯಾರಿಗಳಿಗೆ ಅಂತ ಅದೆಲ್ಲ ಮಾಡಿದೆ. ಆಮೇಲೆ ಫ್ಲವರ್ ಫೂಟ್ಸು ಮತ್ತು ಫೂಟ್ಸ್ಗಳ ಡೆಮೋ ಎಲ್ಲ ಮಾಡಿದ್ದೀನಿ. ಜಿಗ್ಸಾಗು ಫಾಲು ಹಾಕೋ ವೀಡಿಯೋಗಳನ್ನೆಲ್ಲ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ನೀವು. ನೋಡಿ ಇದು ಒಂದೇ ಒಂದು ಕಲರ್. ಅಕಸ್ಮಾತ್ ನಿಮ್ಮ ಹತ್ರ ಒಂದೇ ಒಂದು ಥ್ರೆಡ್ ಇದೆ, ಒಂದೇ ಒಂದು ತಂದಿದ್ದೀನಿ ಅಂತ ಅಂದರೆ ಈ ಥರ ಒಂದು ಕಲರ್ಲೇ ಮಾಡ್ಕೊಳ್ಬಹುದು. ಒಂದು ಕಲರಲ್ಲಿ ಮಾಡಿಕೊಂಡು ಚೆನ್ನಾಗಿ ಕಾಣುತ್ತೆ. ಮಲ್ಟಿ ಫಂಕ್ಷನಲ್ ಪ್ರೆಸ್ಸರ್ ಫೂಟ್ದು ಡೆಮೋ ಮಾಡಿದ್ದೀನಿ. ಅಂದರೆ ಆ ಫೂಟ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಮಷಿನ್ ಎಂಬ್ರಾಯ್ಡ್ರಿ, ಜಿಗ್ಸಾಗು ಫಾಲು, ಬ್ಲೈಂಡ್ ಹ್ಯಾಮಿಂಗ್ ಸ್ಟಿಚ್ಚು, ಅದೇ ಸ್ಯಾರಿಗೆ ಫಾಲ್ಸ್ ಹಾಕ್ತೀವಲ್ಲ ಅದು ಸೇಮ್ ಸೂಜಿ ದಾರದಲ್ಲೇ ಹೊಲ್ದಂಗಿರುತ್ತೆ. ಅಲ್ಲಿ ಹೊಲಿಗೆ ಕಾಣೋದಿಲ್ಲ. ಬ್ಲೈಂಡ್ ಸ್ಟಿಚ್ ಫೂಟ್ ಯೂಸ್ ಮಾಡಿಕೊಂಡು ಆ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಚೆಕ್ ಮಾಡಿ. ಎಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತಿರುತ್ತೆ, ಆಮೇಲೆ ಕ್ರೋಶಾ ಕುಚ್ಚು ಡಿಸೈನ್ಸು, ಆಮೇಲೆ ನೀಡಲ್ ಕುಚ್ಚು ಡಿಸೈನ್ಸ್ ಅಂತಿರುತ್ತೆ. ಅಂದರೆ ಕ್ರೋಶಾ ಬರದೇ ಇದ್ದವ್ರಿಗೆ ಸೂಜಿಯಲ್ಲೇ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನ ಈಸಿಯಾಗಿ ಮಾಡಿದ್ದೀನಿ. ಆ ವಿಡಿಯೋನು ಹೋಗಿ ಚೆಕ್ ಮಾಡ್ಕೊಳ್ಳಿ, ಪ್ಲೇ ಲಿಸ್ಟಲ್ಲಿರುತ್ತೆ. ನೋಡಿ ಇದು ಸಿಂಗಲ್ ಕಲರ್ ಎಷ್ಟು ನೀಟಾಗಿ ಬಂತು ನೋಡಿ. ಈ ಥರ ಇದು ಬೇರೆ ಥ್ರೆಡ್ ಬೇರೆ ಕಲರ್ ತೊಗೊಂಡಿದ್ದೀನಿ ಕಟ್ಟೋದು. ಇದು 2 ಒಂದೇ ಕಲರ್ಲಿ ರೆಡ್ ಕಲರ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು, ಬೀಡ್ಸ್ದು ಇಷ್ಟ ಆಯಿತಾ ಅಥವಾ ಮಾಮೂಲಿ ಥ್ರೆಡ್ಡಲ್ಲೇ ಮಾಡಿರೋದು 6 ಎಳೆ ದಾರದಲ್ಲೇ ಮಾಡಿರೋದು ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿ ಬಂದಿದೆ ಅಂತ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ವೀಡಿಯೋಸ್ನು ಹೋಗಿ ನೋಡಿ, ಅಲ್ಲಿ ಪ್ಲೇ ಲಿಸ್ಟಲ್ಲಿರುತ್ತೆ. ಮತ್ತು ನೆಕ್ಸ್ಟು ಇನ್ನು ಶಕ್ತಿ ಮತ್ತು ಯುವ ನಿಧಿದೆಲ್ಲ ಬರುತ್ತಲ್ಲ ಆ ವೀಡಿಯೋಸ್ಗಳನ್ನೂ ಮಾಡ್ತೀನಿ. ಅದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದು ಆವಾಗಲೇ ನೋಡಿದ್ರಲ್ಲ, ಇದು ಫ್ಲವರ್ ಥರ ಬರುತ್ತೆ. ಅದೇ ಥರ ಮಾಡಿ ನೀವು ಕೂಮಲ್ಲಿ ಈ ಥರ ಸ್ಪ್ರೆಡ್ ಮಾಡಿದ್ರೆ, ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿ ರೌಂಡಕ್ಕೆ ಫ್ಲವರ್ ಥರ, ಆಮೇಲೆ ಸ್ವಲ್ಪ ಕೂಮಲ್ಲಿ ಹೀಗೆ ಬಾಚಿಬಿಟ್ರೆ ಅದೇ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ, ಆವಾಗ ಫುಲ್ ಫ್ಲವರ್ ಥರ ಬರುತ್ತೆ. ಆಮೇಲೆ ಮುಂಚೆನೂ ತೋರಿಸಿದ್ನಲ್ಲ ಬೀಡ್ ಹಾಕಿ ಮಧ್ಯೆ ಒಂದು ಬೀಡ್ ಇಟ್ಟು ಆ ಥರನೂ ಹಾಕ್ಕೊಳ್ಬಹುದು. ಬೀಡ್ ಇಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ಹೀಗೂ ಮಾಡ್ಕೊಳ್ಬಹುದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ
ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.